ಇನ್ನು ಯುದ್ಧದ ಕಾರ್ಮೋಡದಿಂದ ಕವಿದಿದ್ದಂತಹ ಬೆಲೆ ಏರಿಕೆಯ ಆತಂಕ ಕೊಂಚ ತಗ್ಗಿದೆ. ದೇಶದಲ್ಲಿ ಗಗನಕ್ಕೇರಿದ್ದಂತಹ ಕಮರ್ಷಿಯಲ್ ಗ್ಯಾಸ್ ದರ ಇವತ್ತು ಇಳಿಕೆಯಾಗಿದೆ. ಬೆಲೆ ಏರಿಕೆ ಬರೆಯಿಂದ ಕಂಗಾಲಾಗಿದ್ದಂತಹ ಹೋಟೆಲ್ ಉದ್ಯಮ ನಿಟ್ಟುಸಿರು ಬಿಡುವಂತಾಗಿದೆ. ಅಡುಗೆ ಅನಿಲ, ಪೆಟ್ರೋಲ್, ಡೀಸೆಲ್ ದರದಲ್ಲೂ ಕೂಡ ಇಳಿಕೆಯಾಗುವ ಸಾಧ್ಯತೆ ಇದ್ದು ದೇಶವಾಸಿಗಳ ಕಾತರ ಹೆಚ್ಚಾಗಿದೆ. ಬಾಂಬ್ ಬಿದ್ರೆ ಭಾರತದ ಗಲ್ಲಿ ಗಲ್ಲಿಯಲ್ಲೂ ಗಲಿಬಿಲಿ ಶುರುವಾಗ್ತಾ ಇತ್ತು. ಮಿಸೈಲ್ಗಳ ಮರ್ದನ ಹೆಚ್ಚಾದಷ್ಟು ದೇಶವಾಸಿಗಳ ಎದೆ ಬಡಿತ ಹೆಚ್ಚಾಗ್ತಾ ಇತ್ತು. ಆದ್ರೀಗ ಶಾಂತಿ ಸಂಧಾನದ ಬೆನ್ನಲ್ಲೇ ಯುದ್ಧದ ಕಾರ್ಮೋಡ ಕೊಂಚ ಮಟ್ಟಿಗೆ ಸರಿದಿದೆ. ದೇಶದಲ್ಲಿ ಎಲ್ಪಿಜಿ ತೈಲ ಪೂರೈಕೆ ಸಹಜ ಸ್ಥಿತಿಗೆ ಮರಳಿದೆ. ಇದರ ಎಫೆಕ್ಟ್ ನಿಂದ ತೈಲ ಮತ್ತು ಗ್ಯಾಸ್ ದರಗಳು ಕಮ್ಮಿಯಾಗಿವೆ. ಹೋಟೆಲ್ ಉದ್ಯಮಕ್ಕೆ ತೈಲ ಕಂಪನಿಗಳ ಗುಡ್ ನ್ಯೂಸ್. 19 ಕೆಜಿ ಕಮರ್ಷಿಯಲ್ ಸಿಲಿಂಡರ್ ದರ 183.5 ರೂಪಾಯಿಗೆ ಇಳಿಕೆ. ಹೋಟೆಲ್ ಉದ್ಯಮಿಗಳಿಗೆ ತೈಲ ಕಂಪನಿಗಳು ಗುಡ್ ನ್ಯೂಸ್ ಕೊಟ್ಟಿವೆ. ಇವತ್ತು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ದರವನ್ನ ಇಳಿಕೆ ಮಾಡಿದೆ. 19 ಕೆಜಿಯ ಕಮರ್ಷಿಯಲ್ ಎಲ್ಪಿಜಿ ಸಿಲಿಂಡರ್ ದರವನ್ನ 183 ರೂಪಾಯಿ 50 ಪೈಸೆ ಇಳಿಕೆ ಮಾಡಿದೆ. ಇವತ್ತಿನಿಂದ ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಈ ಹೊಸ ದರ ಅನ್ವಯವಾಗಲಿದೆ. ಹಾಗಾದ್ರೆ ದೇಶದ ಪ್ರಮುಖ ನಗರಗಳಲ್ಲಿ 19 ಕೆಜಿಯ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಎಷ್ಟಿದೆ ಅಂತ ನೋಡಿದ್ರೆ, ಬೆಂಗಳೂರಿನಲ್ಲಿ 19 ಕೆಜಿಯ ಕಮರ್ಷಿಯಲ್ ಎಲ್ಪಿಜಿ ಸಿಲಿಂಡರ್ನ ಬೆಲೆ 3,198 ರೂಪಾಯಿ ಇತ್ತು. ಆದ್ರೀಗ ದರ ಇಳಿಕೆಯಾದ್ಮೇಲೆ ಈ ದರ 3,021 ರೂಪಾಯಿ ಆಗಿದೆ. ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ದರ ಇಳಿಕೆಗೂ ಮುನ್ನ 19 ಕೆಜಿ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಬೆಲೆ 3,113 ರೂಪಾಯಿ 50 ಪೈಸೆ ಇತ್ತು. ಆದ್ರೀಗ 2,930 ರೂಪಾಯಿಗೆ ಇಳಿಕೆ ಕಂಡಿದೆ. ಇನ್ನು ವಾಣಿಜ್ಯ ನಗರಿ ಮುಂಬೈನಲ್ಲಿ ಹಿಂದಿನ ದರ 3,067 ರೂಪಾಯಿ 50 ಪೈಸೆ ಇತ್ತು. ಬೆಲೆ ಇಳಿಕೆಯಾದ ಬಳಿಕ ಈಗಿನ ದರ 2,885 ರೂಪಾಯಿ 50 ಪೈಸೆಯಾಗಿದೆ. ಇನ್ನುಳಿದಂತೆ ಕೋಲ್ಕತ್ತಾದಲ್ಲಿ 3,255 ರೂಪಾಯಿ 50 ಪೈಸೆ ಇದ್ದಂತಹ ದರ 3,081 ರೂಪಾಯಿ 50 ಪೈಸೆಗೆ ಇಳಿಕೆ ಕಂಡಿದೆ. ಚೆನ್ನೈನಲ್ಲಿ ಹಿಂದಿನ ದರ 3,283 ರೂಪಾಯಿ ಇತ್ತು. ಇದೀಗ 3,106 ರೂಪಾಯಿ ಆಗಿದೆ. ಜೆಟ್ ಇಂಧನ ದರ ಕೂಡ 5 ರೂಪಾಯಿ ಕಡಿತ. ವಾಣಿಜ್ಯ ಸಿಲಿಂಡರ್ ಬೆಲೆ ಇಳಿಕೆಯ ಬೆನ್ನಲ್ಲೇ ದೇಶೀಯ ವಿಮಾನಯಾನ ಸಂಸ್ಥೆಗಳಿಗೆ ಸರಬರಾಜು ಮಾಡುವ ಜೆಟ್ ಇಂಧನ ದರವೂ ಇಳಿಕೆಯಾಗಿದೆ. ಪ್ರತಿ ಲೀಟರ್ಗೆ 5 ರೂಪಾಯಿ ಕಡಿತಗೊಂಡಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆಗಳು ಕೊಂಚ ಇಳಿಕೆಯಾಗ್ತಾ ಇದ್ದಂತೆ ತೈಲ ಕಂಪನಿಗಳು ಈ ಮಹತ್ವದ ನಿರ್ಧಾರ ಕೈಗೊಂಡಿವೆ. ಈ ಮೂಲಕ ಲೀಟರ್ಗೆ 115 ರೂಪಾಯಿ ಇಷ್ಟಿದ್ದ ಜೆಟ್ ಇಂಧನ ಬೆಲೆ ಈಗ 110 ರೂಪಾಯಿಗೆ ಇಳಿಕೆ ಕಂಡಿದೆ. ಇನ್ನು ವಾಹನಗಳಿಗೆ ಬಳಸುವ ಪೆಟ್ರೋಲ್, ಡೀಸೆಲ್ ದರದಲ್ಲಿ ಇನ್ನೂ ಇಳಿಕೆಯಾಗಿಲ್ಲ. ಆದ್ರೆ ನಯಾರಾ ಸಂಸ್ಥೆ ವಾಹನ ಸವಾರರ ದರ ಹೊರೆಯನ್ನ ಕೊಂಚ ತಗ್ಗಿಸಿದೆ. ಪ್ರತಿ ಲೀಟರ್ ಪೆಟ್ರೋಲ್ ದರ 5 ರೂಪಾಯಿ ಮತ್ತು ಡೀಸೆಲ್ ದರ 3 ರೂಪಾಯಿಯನ್ನ ಕಡಿತಗೊಳಿಸಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ತೀವ್ರತೆ ತಗ್ತಾ ಇದ್ದಂತೆ ಹೊಸ ಬೆಳಕು ಮೂಡ್ತಾ ಇದೆ. ಇಂಧನ ದರಗಳು ಕಮ್ಮಿ ಆಗ್ತಾ ಇವೆ. ಆದ್ರೀಗ ದೇಶದಲ್ಲಿ ಅಡುಗೆ ಅನಿಲ, ಪೆಟ್ರೋಲ್, ಡೀಸೆಲ್ ದರ ಯಾವಾಗ ಕಮ್ಮಿ ಆಗುತ್ತೆ ಎನ್ನುವುದೇ ಜನಸಾಮಾನ್ಯರ ಪ್ರಶ್ನೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.